ಹೊಸದಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ದಿಢೀರ್ ದುರ್ಗತಿ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಅಂದ್ರೆ ಎಂಜಿ ರಸ್ತೆ, ಕಸ್ತೂರ್ಬಾ ರಸ್ತೆ, ಕಬ್ಬನ್ ರಸ್ತೆ, ರಾಜಭವನ್ ರಸ್ತೆಯ ಕೇಂದ್ರ ಸ್ಥಾನದಲ್ಲಿರುವ ಭಾರತದ ಅತ್ಯುತ್ತಮ ಕ್ರಿಕೆಟ್ ಸ್ಟೇಡಿಯಂಗಳಲ್ಲೊಂದಾಗಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂ ಇದ್ದಕ್ಕಿದ್ದಂತೆ ಅವನತಿಯತ್ತ ಸಾಗಿರುವ ಹಾಗೆ ಕಾಣ್ತಾ ಇದೆ. ಆವತ್ತಿನ ಜೂನ್ 5 ದುರದೃಷ್ಟಕರ ಘಟನಾವಳಿಯ ನಂತರ ಆ ಕಾಲ್ ತುಳಿತ ಮತ್ತು ತತ್ಪರಿಣಾಮವಾಗಿ 11 ಮಂದಿ ಯುವ ಕ್ರೀಡಾ ಪ್ರೇಮಿಗಳ ಸಾವಿನ ನಂತರ ರಾಜ್ಯ ಸರ್ಕಾರ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ದಿಢೀರ್ನೆ ದಿವ್ಯ ನಿರ್ಲಕ್ಷ್ಯ ತಾಳಿದಂತಿದೆ. ಕ್ರಿಕೆಟ್ ಆಡಳಿತಗಾರರು ಕೂಡ ಮೌನವಾಗಿದ್ದಾರೆ. ಆ ಕಾಲ್ ತುಳಿತಕ್ಕೆ ಸಂಬಂಧಪಟ್ಟ ಎಲ್ಲ ಕ್ರಿಮಿನಲ್ ಮೊಕದ್ದಮೆಗಳ ವಿಚಾರಣೆ ರಾಜ್ಯ ಹೈಕೋರ್ಟ್ ನಲ್ಲಿ ನಡೀತಾ ಇರುವಾಗ ಮತ್ತು ರಾಜ್ಯ ಸರ್ಕಾರವೇ ನೇಮಿಸಿದ್ದ ನ್ಯಾಯಮೂರ್ತಿ ಜಸ್ಟಿಸ್ ಮೈಕಲ್ ದಾಕುನ್ನ ಸಮಿತಿಯ ವಿಚಾರಣಾ ವರದಿ ಕೂಡ ಸಲ್ಲಿಕೆ ಆಗಿರುವಾಗ ಭಾರತದ ಕ್ರಿಕೆಟ್ ಕ್ರೀಡಾ ಮಂಡಳಿ ಕೂಡ ಸುಮ್ಮನೆ ಕೂತಿದೆ. ಬಿಸಿಸಿಐನ ದಿಗ್ಗಜರು ಯಾರು ಮಾತಾಡ್ತಾ ಇಲ್ಲ. ಕೆಎಸ್ಸಿಎನ ಪದಾಧಿಕಾರಿಗಳು ಅವರಲ್ಲಿ ಒಂದಿಬ್ರು ಕ್ರಿಮಿನಲ್ ಮೊಕದ್ದಮೆ ಎದುರಿಸಬೇಕಾಗಿ ಬಂದು ರಾಜೀನಾಮೆ ಕೊಟ್ಟು ಪಲಾಯನ ಕೂಡ ಮಾಡಿದ್ರು. ಅದಿರ್ಲಿ, ಬೆಂಗಳೂರಿನ ಕ್ರೀಡಾ ಪ್ರೇಮಿಗಳು ಏನಾಗಿದೆ, ಇಷ್ಟು ವರ್ಷಗಳ ಕಾಲ ಕರ್ನಾಟಕದ ಕ್ರಿಕೆಟ್ ಸಾಧನೆಯ ಸುವರ್ಣ ಯುಗದ ಪ್ರತೀಕದಂತಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಇದ್ದಕ್ಕಿದ್ದಂತೆ ದಿವ್ಯ ನಿರ್ಲಕ್ಷ್ಯ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಕಳೆದ ವಾರವಷ್ಟೇ ಮುಗಿದ ಕರ್ನಾಟಕ ಪ್ರೀಮಿಯಂ ಲೀಗ್ ಮಹಾರಾಜ ಕಪ್ ಮತ್ತು ಮಹಾರಾಣಿ ಕಪ್ ಮಹಿಳೆಯರ ಮತ್ತು ಬಾಲಕರ ಆ ಕ್ರೀಡಾಕೂಟಕ್ಕೂ ಕೂಡ ಕೆಎಸ್ಸಿಎ ಕ್ರೀಡಾಂಗಣಕ್ಕೆ ಕೆಎಸ್ಸಿಎ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಪಂದ್ಯಾವಳಿ ನಡೆಸಲಿಕ್ಕೂ ಕೂಡ ಅನುಮತಿ ಕೊಡ್ಲಿಲ್ವಂತೆ. ಅದಕ್ಕೂ ದೊಡ್ಡ ಆಘಾತ ಕಾದಿದೆ. ಈ ವರ್ಷ ನಡೆಯಬೇಕಾಗಿದ್ದ ಮಹಿಳೆಯರ ವಿಶ್ವಕಪ್ ಪಂದ್ಯಾವಳಿಗಳ ಕನಿಷ್ಠ 4 ಪಂದ್ಯಗಳನ್ನು ನಡೆಸಬೇಕಾಗಿತ್ತು. ಅದಕ್ಕೂ ಅನುಮತಿ ದೊರೆಯದಿದ್ರಿಂದ ಅದನ್ನೀಗ ತಿರುವನಂತಪುರಕ್ಕೆ ವರ್ಗಾವಣೆ ಮಾಡಲಾಗಿದೆ ಅಂತೆ. ಯಾಕೆ ಎಲ್ಲರೂ ಕೂಡ ಏಕಾಏಕಿ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣವನ್ನ ಈ ಪರಿಯಾಗಿ ಒಂದು ಬಗೆಯ ತಾತ್ಸಾರದಿಂದ ದಿವ್ಯ ನಿರ್ಲಕ್ಷ್ಯದಿಂದ ನೋಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ? ಯಾಕೆ ಸುಮ್ಮನಿದ್ದಾರೆ ಕರ್ನಾಟಕದ ಕ್ರಿಕೆಟ್ ಪ್ರೇಮಿಗಳು? ಅದಷ್ಟೇ ಅಲ್ಲ, ಕ್ರಿಕೆಟ್ ದಿಗ್ಗಜಗಳು ಈ ಚಿನ್ನಸ್ವಾಮಿ ಮೈದಾನದಲ್ಲೇ ತಮ್ಮ ಉಜ್ವಲ ಭವಿಷ್ಯವನ್ನ ಕಂಡುಕೊಂಡ ಅನೇಕ ಕ್ರಿಕೆಟ್ ತಾರೆಯರು ಯಾಕೆ ಮೌನವಾಗಿದ್ದಾರೆ? ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ರೀಡಾಂಗಣವನ್ನಷ್ಟೇ ಅಲ್ಲ, ಅಲ್ಲಿ ಬಹು ಪರಿಶ್ರಮದಿಂದ ನಿರ್ಮಿಸಲಾಗಿದ್ದ ಕ್ಲಬ್ ಹೌಸ್ ಸೌಲಭ್ಯಗಳನ್ನೆಲ್ಲ ಅನುಭವಿಸ್ತಾ ಬಂದಿರೋ ಬೆಂಗಳೂರಿನ ಗಣ್ಯಾತಿ ಗಣ್ಯ ವ್ಯಕ್ತಿಗಳೆಲ್ಲ ಯಾಕೆ ಸುಮ್ಮನಿದ್ದಾರೆ? ಸ್ವತಃ ಸಿದ್ದರಾಮಯ್ಯನವರಾದಿಯಾಗಿ ಬಹುಪಾಲು ಗಣ್ಯಾತಿ ಗಣ್ಯ ರಾಜಕಾರಣಿಗಳು ಬಂದು IPL ಪಂದ್ಯಾವಳಿಯನ್ನು ವೀಕ್ಷಿಸಿದ್ರು. ನಿನ್ನೆ ಮೊನ್ನೆವರೆಗೂ ಕೂಡ ಎಲ್ಲ ಮಹತ್ವದ ಒಂದು ದಿನದ ಪಂದ್ಯಗಳನ್ನ, ಟೆಸ್ಟ್ ಪಂದ್ಯಗಳನ್ನ, ಅದರಲ್ಲೂ ವಿಶೇಷವಾಗಿ IPL 2020 ಕ್ರಿಕೆಟ್ ಪಂದ್ಯಗಳನ್ನ ವೀಕ್ಷಿಸಿ ಆನಂದಿಸ್ತಾ ಇದ್ರು. ಆ ಕಾಲ್ ತುಳಿತದ ಘಟನೆ ನಂತರ ಯಾರೊಬ್ರು ಕೂಡ ತಮ್ಮ ಸಾಕ್ಷಿ ಪ್ರಜ್ಞೆಗೆ ಅನುಗುಣವಾಗಿ ಮಾತಾಡ್ತಾ ಇಲ್ಲ. ನೆನಪಿರಲಿ, ಚಿನ್ನಸ್ವಾಮಿ ಕ್ರೀಡಾಂಗಣ ಆ ಹೆಸರು ಬಂದಿದ್ದೆ ಕರ್ನಾಟಕದ ಕ್ರಿಕೆಟ್ ಪರಂಪರೆಗೆ ಅತ್ಯಂತ ಸುಭದ್ರ ಬುನಾದಿ ಹಾಕಿದ ಆ ಚಿನ್ನಸ್ವಾಮಿ ಅನ್ನೋ ಒಬ್ಬ ಅದ್ಭುತ ವ್ಯಕ್ತಿ. ಅವರೊಬ್ಬ ವೃತ್ತಿಯಿಂದ ವಕೀಲರಾಗಿದ್ರು, ಆದ್ರೆ ಅಪ್ಪಟ ಕ್ರಿಕೆಟ್ ಪ್ರೇಮಿ ಆಗಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ, ಮಲ್ಲೇಶ್ವರದ 16ನೇ ಕ್ರಾಸ್ ನಲ್ಲಿ ಕಟ್ಕೊಂಡಿರೋ ತಮ್ಮ ಮನೆಗೆ ಅವರು ಕ್ರಿಕೆಟ್ ಹೌಸ್ ಅಂತಾನೆ ಹೆಸರಿಟ್ಕೊಂಡಿದ್ರು. ಚಿನ್ನಸ್ವಾಮಿಯವರು 50-60ರ ದಶಕದಲ್ಲಿ ಅವಾಗ ಕ್ರಿಕೆಟ್ ಅಂದ್ರೆ ಕೇವಲ ಟೆಸ್ಟ್ ಕ್ರಿಕೆಟ್ ಮಾತ್ರ ಅಂತ. ಇವತ್ತಿನ IPL ಕ್ರಿಕೆಟ್ ನಂತೆ 100 ಕೋಟಿ 1000 ಕೋಟಿ ವಹಿವಾಟಲ್ಲಿ ಇರಲೇ ಇಲ್ಲ. ಆಲ್ವೇಸ್ ಒಂದು ಟೆಸ್ಟ್ ಪಂದ್ಯ ಆಟ ಆಡಿದ್ರೆ 5,000 ರೂಪಾಯಿನೋ 10,000 ರೂಪಾಯಿನೋ ಸಂಭಾವನೆ ಸಿಗ್ತಾ ಇತ್ತು ಅವತ್ತಿನ ಕ್ರಿಕೆಟ್ ಆಟಗಾರರಿಗೆ. ಅವರೆಲ್ಲ ಸ್ಕೂಟರ್ಗಳಲ್ಲೂ ಬರ್ಲಿಕ್ಕೆ ಅವರಲ್ಲಿ ಶಕ್ತಿ ಇರಲಿಲ್ಲ. ಅಂಥ ಕಾಲದಲ್ಲಿ ಕೇವಲ ಕರ್ನಾಟಕ ಕ್ರಿಕೆಟ್ ಅಷ್ಟೇ ಅಲ್ಲ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೂ ಕೂಡ ಸುಭದ್ರ ಬುನಾದಿ ಹಾಕೋದ್ರಲ್ಲಿ ಚಿನ್ನಸ್ವಾಮಿಯವರ ಕೊಡುಗೆ ಅಪಾರವಾಗಿತ್ತು, ಚಿರಸ್ಮರಣೀಯವಾಗಿತ್ತು. 1975ರಲ್ಲಿ ಈ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣ ಉದ್ಘಾಟನೆ ಆಗುವುದಕ್ಕಿಂತ ಮುಂಚೆ ಕರ್ನಾಟಕದ ಕ್ರಿಕೆಟ್ ವೈಭವ ಎಲ್ಲವೂ ಕೂಡ ಗಾಂಧಿನಗರದಲ್ಲಿರೋ ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲೇ ಅದೆಲ್ಲವೂ ಕೂಡ ವಿಜೃಂಭಿಸ್ತಾ ಇತ್ತು. ಆ ಸೆಂಟ್ರಲ್ ಕಾಲೇಜ್ ಕ್ರೀಡಾಂಗಣಕ್ಕೂ ಕೂಡ ಒಂದು ಐತಿಹಾಸಿಕ ಒಂದು ಐತಿಹ್ಯ ಇದೆ. ಅದು ಕೂಡ ದಿವ್ಯ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಿರೋ ಬೆಂಗಳೂರು ವಿಶ್ವವಿದ್ಯಾಲಯ ಸುಪರ್ತಿಗೊಳಪಟ್ಟ ಸೆಂಟ್ರಲ್ ಕಾಲೇಜ್ ಮೈದಾನ ಕೂಡ ಯಾವುದೇ
ನಾವಿನ್ನ ನವೀಕರಣ ಅಥವಾ ಸುಧಾರಣೆಗಳಿಲ್ಲದೇನೆ ಆ ಹಳೆ ಕಾಲದ ಆ ಪೆವಿಲಿಯನ್ ಕಟ್ಟಡದ ಜೊತೆಗೆ ಧೂಳು ತಿಂತಾ ಬಿದ್ದಿದೆ. ಅಲ್ಲಿ ಯಾವುದೇ ಮಹತ್ವದ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯಲ್ಲ. ಕೇವಲ ಅಂತರ್ ಕಾಲೇಜು ಕ್ರೀಡಾಕೂಟಗಳಿಗೆ ಮಾತ್ರ ಸೀಮಿತವಾಗಿದೆ ಆ ಸೆಂಟ್ರಲ್ ಕಾಲೇಜ್ ಮೈದಾನ. ಒಮ್ಮೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಉದ್ಘಾಟನೆ ಆದ್ಮೇಲೆ ಆ ಸೆಂಟ್ರಲ್ ಕಾಲೇಜ್ ಮೈದಾನವನ್ನು ಕೂಡ ಒಂದು ಪಾರಂಪರಿಕ ತಾಣವಾಗಿ ಅಭಿವೃದ್ಧಿ ಪಡಿಸಬೇಕಾಗಿತ್ತು. ಆ ರೀತಿ ಬೆಂಗಳೂರಿನ ಆಕರ್ಷಣ ಕ್ಷೇತ್ರಗಳಲ್ಲಿ ಒಂದು ಅಂತ ಪರಿಗಣಿಸಬಹುದಾಗಿತ್ತು. ಯಾವ ರೀತಿ ಬ್ರಿಟಿಷರು ತಮ್ಮ ಲಾರ್ಡ್ಸ್ ಮೈದಾನವನ್ನ ಅಷ್ಟೊಂದು ಒಂದು ಪವಿತ್ರ ತಾಣವಾಗಿ ಕ್ರಿಕೆಟ್ನ ಮೆಕ್ಕ ಅನ್ನೋ ರೀತಿಯಲ್ಲಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೋ ಇವತ್ತಿನವರೆಗೂ ಕೂಡ ಆ ತರದ ಒಂದು ಸಂವೇದನೆಗಳೇ ಇಲ್ಲಿ ಮಾಯವಾದಂತೆ ಕಾಣುತ್ತೆ. ಇದೇ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡುವಾಗ ಅವತ್ತಿನ ನಿರ್ಮಾತೃಗಳು, ವಿಶೇಷವಾಗಿ ಎಂ ಚಿನ್ನಸ್ವಾಮಿ ಮತ್ತು ಅವರ ಸಹೋದ್ಯೋಗಿಗಳು ತುಂಬಾ ಕಷ್ಟಪಡ್ಬೇಕಾಗಿ ಬಂದಿತ್ತು. ಅವರು ಸ್ವತಃ ರಾಜಕಾರಣಿಗಳಾಗಿರಲಿಲ್ಲ. ಇವತ್ತೆಲ್ಲ ಕ್ರಿಕೆಟ್ ನಿಯಂತ್ರಣ ಮಂಡಳಿ ರಾಜಕಾರಣಿಗಳ ಕೈ ಸಿಕ್ಕೋ ದಶಕಗಳೇ ಕಳೆದ್ಬಿಟ್ಟಿವೆ. ಅಲ್ಲೆಲ್ಲ ಶರದ್ ಪವಾರ್, ಅರುಣ್ ಜೇಟ್ಲಿ, ಇವತ್ತಿನ ಜಯ ಶಾ, ರಾಜೀವ್ ಶುಕ್ಲಾ ಇತ್ಯಾದಿ ಒಬ್ಬರಾದ್ಮೇಲೆ ಒಬ್ಬರಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರುಗಳೇ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ನೇತೃತ್ವವನ್ನ, ಮಾಲೀಕತ್ವವನ್ನ ಆಗಾಗ್ಗೆ ಅನುಭವಿಸುತ್ತಾರೆ. ಎಂ ಚಿನ್ನಸ್ವಾಮಿ ಅವರ ಕಾಲದಲ್ಲಿ ಯಾವುದೂ ಇರಲಿಲ್ಲ. ಅವರ ತರದ ಕ್ರಿಕೆಟ್ ರಸಿಕರಷ್ಟೇ ಇದಕ್ಕಾಗಿ ಶ್ರಮ ಪಡ್ತಾ ಇದ್ರು. ಬಹಳ ಕಷ್ಟಪಟ್ಟು ಆವತ್ತಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರಿಂದ ಈ ಮೈದಾನದ ನಿವೇಶನವನ್ನ ಮಂಜೂರು ಮಾಡಿಸ್ಕೊಂಡಿದ್ರು. ಅದಾದ್ಮೇಲೆ ತುಂಬಾ ಅನೇಕ ಜನ, ನೂರಾರು ಜನ ಕೊಡುಗೈ ದಾನಿಗಳ ಮೂಲಕ ಹಣ ಸಂಗ್ರಹಿಸ್ಬಿಟ್ಟು ಹಂತ ಹಂತವಾಗಿ ಅದನ್ನು ನಿರ್ಮಿಸ್ತಾ ಬಂದಿದ್ರು. 1975ರಲ್ಲಿ ಅದರ ಉದ್ಘಾಟನಾ ಪಂದ್ಯಾವಳಿ ನಡೆದದ್ದು ಕ್ಲೈವ್ ಲಾಯ್ಡ್ ನೇತೃತ್ವದ ವೆಸ್ಟ್ ಇಂಡೀಸ್ ತಂಡ ಮತ್ತು ನವಾಬ್ ಆಫ್ ಪಟೋಡಿ ನೇತೃತ್ವದ ಭಾರತ ತಂಡದ ನಡುವಿನ ಮೊಟ್ಟ ಮೊದಲ 5 ದಿನಗಳ ಟೆಸ್ಟ್ ಪಂದ್ಯಾಟ. ಅವತ್ತಿನ್ನೂ ಅರ್ಧಂಬರ್ಧ ನಿರ್ಮಾಣವಾಗಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ. ಅದಾದ ನಂತರ ಸುಮಾರು ಮುಂದಿನ 5 ವರ್ಷಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣವಾಗಿತ್ತು. ಹೌದು, ಅಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ ನಿಜ. ಆದ್ರೆ ಯಾವಾಗ ಟಿಕೆಟ್ ವಿತರಣೆಯ ಮೂಲಕ ನಿಯಂತ್ರಿಸ್ತಾ ಬಂದಿದ್ರು ಅಲ್ಲಿವರೆಗೂ ಎಲ್ಲಾ ಚೆನ್ನಾಗಿತ್ತು. ಎಡವಟ್ಟಾಗಿದ್ದೆ ಇತ್ತೀಚಿನ IPL ಫೈನಲ್ ಪಂದ್ಯವಾದ ನಂತರ. ಫೈನಲ್ ಪಂದ್ಯ ನಡೆದಿದ್ದು ಒಂದ್ ಕಡೆ, ಆದ್ರೆ ಅದರ ಸಂಭ್ರಮಾಚರಣೆಯನ್ನ ಕರ್ನಾಟಕ ಸರ್ಕಾರ ಯಾವಾಗ ವಹಿಸ್ಕೊಳ್ತೋ, ಸಂಭ್ರಮಾಚರಣೆಯ ಒಂದು ಬೆಳಕಿನಲ್ಲಿ ಮಿಂಚೋ ಒಂದು ಹಪಾಹಪಿ ರಾಜ್ಯ ಸರ್ಕಾರದಲ್ಲಿ ಉಂಟಾಯ್ತು. ದುರಂತ ಕಾದಿತ್ತು. ಯಾವತ್ತು RCB, DNA ಮತ್ತು KSCA ಈ 3 ಕ್ರೀಡಾ ಸಂಸ್ಥೆಗಳ ಮೇಲೆ ಎಲ್ಲ ನೈತಿಕ ಜವಾಬ್ದಾರಿಯನ್ನ ಮತ್ತು ಆರೋಪಗಳ ಒಂದು ಸರ್ಮಾಲೆಯನ್ನ ಹಾಕಿಬಿಟ್ಟು ಇವತ್ತು ಕೈತೊಳ್ಕೊಂಡ್ಬಿಟ್ಟಿದೆ ಕರ್ನಾಟಕ ಸರ್ಕಾರ. KSCA ಕ್ರೀಡಾಂಗಣದ ಅಭಿವೃದ್ಧಿ ಮತ್ತು ಅದರ ನಿರ್ವಹಣೆಯಲ್ಲಿ ವಿವಿಧ ರಾಜ್ಯ ಸರ್ಕಾರಗಳ ಕೊಡುಗೆ ದೊಡ್ಡ ಪ್ರಮಾಣದಲ್ಲಿದೆ ನಿಜ. ಆದ್ರೆ ಇದ್ದಕ್ಕಿದ್ದಂತೆ ಅದನ್ನ ಅವನತಿ ದೂಡೋದು ಮಹಾಪರಾಧವಾಗುತ್ತೆ. ಯಾಕೆ ಕರ್ನಾಟಕ ಕ್ರಿಕೆಟ್ನ ದಿಗ್ಗಜಗಳು ಚಂದ್ರಶೇಖರ್, ಈರಾಪಲ್ಲಿ ಪ್ರಸನ್ನ, GR ವಿಶ್ವನಾಥ್, ರಾಹುಲ್ ದ್ರಾವಿಡ್ ಅವರೆಲ್ಲ ಇವತ್ತಿಗೂ ಜೀವಂತವಾಗಿದ್ದಾರೆ. ಅವರೆಲ್ಲ ಧ್ವನಿ ಎತ್ತಬೇಕು. ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಂದ್ರೆ ಅದು ಕೇವಲ ಒಂದು ಕ್ರಿಕೆಟ್ ಮೈದಾನ ಮಾತ್ರವಲ್ಲ, ಕರ್ನಾಟಕದ ಕ್ರಿಕೆಟ್ ಸುವರ್ಣ ಯುಗದ ಒಂದು ಪರಂಪರೆಯ ಪ್ರತೀಕ. ಬೆಂಗಳೂರಿನ ಲ್ಯಾಂಡ್ ಮಾರ್ಕ್ ಕಟ್ಟಡಗಳಲ್ಲಿ ಅದೊಂದು ಹೃದಯ ಭಾಗದಲ್ಲಿತ್ತು. ಅತ್ಯಂತ ಪಕ್ಕದಲ್ಲೇ ಕಬ್ಬನ್ ಪಾರ್ಕ್ನ ಹಸಿರಿನ ಪಕ್ಕದಲ್ಲೇ ನಿರ್ಮಾಣವಾದ ಚಿನ್ನಸ್ವಾಮಿ ಸ್ಟೇಡಿಯಂ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯಕ್ಕೊಳಗಾಗಬಾರದು. ಸಿದ್ದರಾಮಯ್ಯನವರ ಸರ್ಕಾರ ಮೊನ್ನೆ ಅಲ್ಲವೂ ದೂರದ ಬೊಮ್ಮಸಂದ್ರದಲ್ಲಿ ಸುಮಾರು 16,000 ಕೋಟಿ ರೂಪಾಯಿಗಳ ವೆಚ್ಚದಿಂದ ಒಂದು ದೊಡ್ಡ ಕ್ರೀಡಾಂಗಣವನ್ನು ನಿರ್ಮಿಸ್ತಾ ಇದ್ದಾರಂತೆ. ಹೊಸ ಕ್ರಿಕೆಟ್ ಸ್ಟೇಡಿಯಂ ಕಟ್ಟೋ ನಿರ್ಧಾರ ಮಾಡಿದ್ದಾರಂತೆ. ಅದು ಯಾವತ್ತಾಗುತ್ತೋ ಏನೋ. ಅದರಲ್ಲಿ ಎಲ್ರಿಗೂ ಅನುಕೂಲಕರವಾಗುವ ಮಧ್ಯವರ್ತಿ ಸ್ಥಳದಲ್ಲಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂ ಜೊತೆಗೆ ಭಾರತದ ಅತ್ಯುತ್ತಮ ಕ್ರೀಡಾಂಗಣಗಳ ಪೈಕಿ ಒಂದು ಎನಿಸ್ಕೊಂಡಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ಅಲ್ಲಿರುವ ಎಲ್ಲ ಸವಲತ್ತುಗಳು ಈ ರೀತಿ ಸಾರ್ವಜನಿಕ ನಿರ್ಲಕ್ಷ್ಯಕ್ಕೊಳಗಾಗಬಾರದು. ಇದು ಎಲ್ಲ ಕ್ರಿಕೆಟ್ ಪ್ರೇಮಿಗಳ ಒಂದು ಮನದಾಳದ ಅನಿಸಿಕೆ. ಆದ್ರೆ ಯಾರು ಧ್ವನಿ ಎತ್ತಾ ಇಲ್ಲ. ಇವತ್ತು ನಡೆದ್ರು ನ್ಯಾಯಾಂಗ ವಿಚಾರಣೆ ಅಥವಾ ಹೈಕೋರ್ಟ್ ನಲ್ಲಿ ನಡೀತಾ ಇರೋ ಈ ಪ್ರಕರಣದ ವಿಚಾರಣೆ ಅದ್ರ ಪಾಡಿಗೆ ನಡೀತಾ ಇರಲಿ. ಯಾರು ತಪ್ಪು ಮಾಡದೆ, ಅಪರಾಧ ಮಾಡದೆ ಇದ್ದವರು ಹೆದರ್ಬೇಕಾಗಿಲ್ಲ. ಇಲ್ಲಿ ಯಾರಿಗೆ ಕ್ರಿಕೆಟ್ ಅನ್ನೋ ಒಂದು ಆಟದ ಪರಂಪರೆ ಬಗ್ಗೆ ನೋಡಿ, ಇತ್ತೀಚಿನ ಭಾರತ ತಂಡದ ಇಂಗ್ಲೆಂಡ್ ಪ್ರವಾಸದಲ್ಲಿ ಮತ್ತೊಮ್ಮೆ 5 ದಿನಗಳ ಟೆಸ್ಟ್ ಕ್ರಿಕೆಟ್ ಬಗ್ಗೆ ಒಂದು ಹೊಸ ಆಕರ್ಷಣೆ ಮೂಡಿದೆ. ಇವತ್ತಿನ ಯುವ ತಲೆಮಾರಿನ ಭಾರತೀಯ ಕ್ರಿಕೆಟ್ ತಂಡ ಇಂಗ್ಲೆಂಡ್ನ ಕ್ರಿಕೆಟ್ ಪ್ರೇಮಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಆಕರ್ಷಿಸಿಬಿಟ್ಟಿತ್ತು. ಎಲ್ಲ 5 ಟೆಸ್ಟ್ ಪಂದ್ಯಗಳಲ್ಲೂ ಕೂಡ ಅಲ್ಲಿನ ಸ್ಟೇಡಿಯಂಗಳು ಭರ್ತಿಯಾಗಿ ತುಂಬಿ ತುಳುಕ್ತಾ ಇದ್ವು. ಕಡೆ ಹಂತದವರೆಗೂ ಕೂಡ ಒಂದು IPL 3 ತಾಸಿನಲ್ಲಿ ಮುಗಿದ IPL
ಬಂದಕ್ಕಿಂತ ಹೆಚ್ಚಿನ ಒಂದು ಸಸ್ಪೆನ್ಸ್ ಅಲ್ಲಿತ್ತು, ಅಲ್ಲೊಂದು ಕುತೂಹಲ ಇರ್ತಾ ಇತ್ತು, ಉತ್ಸುಕತೆ ಇರ್ತಾ ಇತ್ತು. ಕಡೆ ಕ್ಷಣದವರೆಗೂ ಕೂಡ ಹೋರಾಟದ ಮನೋಭಾವ ಪ್ರದರ್ಶಿಸಿದ ಇಂಗ್ಲೆಂಡ್ ಮತ್ತು ಭಾರತ ತಂಡ ಮತ್ತೆ ಟೆಸ್ಟ್ ಕ್ರಿಕೆಟ್ ಬಗ್ಗೆ ಜನೋತ್ಸಾಹವನ್ನ ಅದಕ್ಕೆ ಪುನರ್ಜನ್ಮ ಕೊಟ್ಟಿರುವಾಗ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಈ ತರ ಕೆಟ್ಟ ದಿನಗಳು ಬಾರದೇ ಇರಲಿ, ಆ ಚಿನ್ನಸ್ವಾಮಿ ಅನ್ನೋ ಮಹಾಪುರುಷ ಅವರ ಹೆಸರಿಗೆ ಈ ರೀತಿ ಕಳಂಕ ತಾಗದಿರಲಿ ಅನ್ನೋ ಒಂದು ಕಾಳಜಿಯಿಂದ ಈ ಕಾರ್ಯಕ್ರಮದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಮಾತಾಡ್ಬೇಕಾಗಿ ಬಂತು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.